ಭಕ್ತಿ ಮತ್ತು ಅನುಭವ ಸಾಹಿತ್ಯ ಚಳುವಳಿಗಳು. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಎರಡನೆಯ ಮಹತ್ವದ ತಿರುವು ಕಾಣಿಸಿಕೊಂಡದ್ದು ವೀರಶೈವ ಮತ್ತು ಹರಿದಾಸ ಚಳುವಳಿಗಳ ಕಾರಣದಿಂದ. ಇವೆರಡಕ್ಕೂ ಮುಖ್ಯ ಪ್ರೇರಣೆ ಎಂದರೆ ಭಕ್ತಿ ಮತ್ತು ಆನುಭಾವಿಕ ನೆಲೆಗಳೇ. ಈ ಚಳುವಳಿ ಪಂಪನ ನಂತರ ಸುಮಾರು 2 ಶತಮಾನಗಳ ಕಾಲ ಕನ್ನಡ ಸಾಹಿತ್ಯವನ್ನು ವ್ಯಾಪಿಸಿಕೊಂಡಿದ್ದ ಮಾರ್ಗ ಕಾವ್ಯ ಪದ್ಧತಿಯನ್ನು ಮುರಿದು ವಚನ, ರಗಳೆ, ಷಟ್ಪದಿ, ಕೀರ್ತನೆಗಳೆಂಬ ಹಲವು ದೇಸಿ ಪ್ರಧಾನವಾದ ರೂಪಗಳನ್ನು ಆವಿಷ್ಕಾರ ಮಾಡಿದ್ದು ಮಹತ್ವದ ಸಂಗತಿಯಾಗಿರುವಂತೆಯೇ ಈ ಕಾಲದ ಸೃಜನಶೀಲತೆಗೂ ಸಾಕ್ಷಿಯಾಗಿದೆ. ಭಕ್ತರು, ಸಂತರು, ಅನುಭಾವಿಗಳು ತಮ್ಮ ಅಭಿವ್ಯಕ್ತಿಯ ಮೂಲಕ ಒಂದು ಹೊಸ ಸಾಮಾಜಿಕ ಧಾರ್ಮಿಕ ಎಚ್ಚರವನ್ನು ಹುಟ್ಟಿಸಿದ್ದು ಈ ಚಳುವಳಿಗಳ ಒಂದು ವಿಶೇಷತೆಯಾಗಿದೆ. ಕನ್ನಡ ಸಾಹಿತ್ಯದ ಮೊದಲ ಹಂತದ ಜೈನ ಸಾಹಿತ್ಯ ಹೇಗೆ ಭಾರತೀಯ ವೈದಿಕ ಪರಂಪರೆಗೆ ಒಂದು ಪ್ರತಿಕ್ರಿಯೆಯಾಗಿ ರೂಪುಗೊಂಡಿತೋ, ಹಾಗೆಯೇ ಎರಡನೆಯ ಹಂತದ ವೀರಶೈವ ಸಾಹಿತ್ಯವು ಪರಂಪರಾಗತವಾದ ವೈದಿಕ ನಿಲುವಿಗೆ ತೋರಿದ ಪ್ರತಿಭಟನೆಯ ಪರಿಣಾಮವಾಗಿದೆ. ಕೇವಲ ಹಿಂದಿನ ವೈದಿಕ ಧರ್ಮಕ್ಕೆ ಮಾತ್ರವಲ್ಲ, ಅದರ ನಂತರ ಬಂದ ಬೌದ್ಧ ಹಾಗೂ ಜೈನ ಧಾರ್ಮಿಕ ನಿಲುವುಗಳನ್ನೂ ಕುರಿತು ತನ್ನ ಪ್ರತಿಕ್ರಿಯೆಯನ್ನು ಇದು ವ್ಯಕ್ತಪಡಿಸುತ್ತದೆ. ಮತ್ತು ಈ ಲಕ್ಷಣ ವಚನಕಾರರ ನಿಲುವುಗಳಲ್ಲಿ ಮೂರ್ತಗೊಂಡು ಅನಂತರದ ಹರಿಹರ, ರಾಘವಾಂಕಾದಿ ಕವಿಗಳಲ್ಲಿ ಅನುರಣಿತವಾಗಿದೆ. ಹೀಗೆ ಪ್ರತಿಭಟನೆಯನ್ನು ಕೇಂದ್ರವಾಗಿ ಉಳ್ಳ ಮೊದಲ ಸಾಹಿತ್ಯ ಚಳುವಳಿ ಎಂದರೆ ವಚನ ಚಳುವಳಿಯೇ. ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರ ವ್ಯಕ್ತಿ ಕೇಂದ್ರದಲ್ಲಿ ಸಂಭವಿಸಿದ ಈ ವಚನ ಚಳುವಳಿ ಅದುವರೆಗೆ ಭಾರತೀಯ ಪರಿಸರದಲ್ಲಿ ಮಾತ್ರವಲ್ಲ, ಇಡೀ ಜಾಗತಿಕ ಪರಿಸರದಲ್ಲಿಯೇ ನಡೆಯದಿದ್ದ ಒಂದು ಅಭೂತಪೂರ್ವ ಘಟನೆಯಾಗಿದೆ. ಶಿವಭಕ್ತಿಯ ನೆಲೆಯಲ್ಲಿ ನಡೆದ ಈ ಚಳುವಳಿ ಮೂಲತಃ ಸಾಮಾಜಿಕ ಧಾರ್ಮಿಕ ಸ್ವರೂಪದ್ದಾಗಿದ್ದು, ವೈದಿಕ ಧರ್ಮದ ಚಾತುರ್ವರ್ಣ್ಯ ಕಲ್ಪನೆಯಿಂದ ಕೂಡಿ ಜಡವಾದ ಸಾಮಾಜಿಕ ಅಸಮಾನತೆಗಳ ವಿರುದ್ಧವಾಗಿ ನಿಂತು ಅದಕ್ಕೆ ಪ್ರತಿಯಾಗಿ ಜಾತಿ, ವರ್ಗ, ಲಿಂಗ ಭೇದಗಳಿಲ್ಲದ ಸಮಾನತಾ ಸಮಾಜವೊಂದನ್ನು ನೆಲೆಗೊಳಿಸುವ ಧರ್ಮವೊಂದನ್ನು ಸ್ಥಾಪಿಸುವ ಉದ್ದೇಶದ್ದಾಗಿತ್ತು. ಅದರ ಪರಿಣಾಮವಾಗಿ ರೂಪುಗೊಂಡದ್ದು ವೀರಶೈವ ಎಂಬ ಹೊಸ ಧರ್ಮ. ಮತ್ತು ಈ ಧರ್ಮದ ಸಂದರ್ಭದಲ್ಲಿ ತೊಡಗಿಕೊಂಡವರು ತಮ್ಮ ಅನುಭವಗಳಿಗೆ, ವಿಚಾರಗಳಿಗೆ ಹಾಗೂ ಕಾಣಿಕೆಗಳಿಗೆ ನೀಡಿದ ಅಭಿವ್ಯಕ್ತಿಯೇ ವಚನ. ಹೀಗೆ ವೀರಶೈವವೆಂಬ ಒಂದು ಸಾಮಾಜಿಕ ಧಾರ್ಮಿಕ ಆಂದೋಲನದ ಸಂದರ್ಭದಲ್ಲಿ ಹುಟ್ಟಿಕೊಂಡದ್ದು ವಚನಗಳೆಂಬ ವಿಶಿಷ್ಟ ಅಭಿವ್ಯಕ್ತಿ ಪ್ರಕಾರ. 12ನೇ ಶತಮಾನದಷ್ಟು ಹಿಂದೆ ಒಂದು ಸಾಮಾಜಿಕ ಧಾರ್ಮಿಕ ಚಳುವಳಿಯ ಉಪ ಉತ್ಪನ್ನಗಳಾಗಿ ಕಾಣಿಸಿಕೊಂಡ ವಚನಗಳನ್ನು ಇವತ್ತು ನಾವು ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರವಾಗಿ ಗಣನೆಗೆ ತೆಗೆದುಕೊಂಡು ಅವುಗಳಲ್ಲಿ ಅತ್ಯುತ್ತಮ ಸಾಹಿತ್ಯದ ಲಕ್ಷಣಗಳನ್ನು ಗುರುತಿಸುತ್ತೇವೆ. ಮತ್ತು ಈ ವಚನಗಳು ಹುಟ್ಟಿಕೊಂಡ ಸಂದರ್ಭವನ್ನು ವಚನ ಸಾಹಿತ್ಯ ಚಳುವಳಿ ಎಂದು ಕರೆಯುತ್ತೇವೆ. ವಚನಗಳ ಸಾಹಿತ್ಯಕ ಮೌಲ್ಯಗಳನ್ನು ಕುರಿತು ಚರ್ಚಿಸುತ್ತೇವೆ. ಆದರೆ ಸಾಹಿತ್ಯ ಪರಂಪರೆಯ ಹಿನ್ನೆಲೆಯಲ್ಲಿ ವಚನಗಳನ್ನು ಇರಿಸಿ ಚರ್ಚಿಸುವ ಕ್ರಮ ಕೇವಲ ಆಧುನಿಕ ಸಾಹಿತ್ಯ ವಿಮರ್ಶೆಯ ಸಂದರ್ಭದಲ್ಲಿ ಹುಟ್ಟಿಕೊಂಡದ್ದೇ ಹೊರತು ಅದಕ್ಕೆ ಹಿಂದಿನ ಕಾಲಮಾನಗಳಲ್ಲಿ ಎಂದೂ ವಚನಗಳನ್ನು ಸಾಹಿತ್ಯದ ಲೆಕ್ಕದಲ್ಲಿ ಎಣಿಸಿದ್ದೇ ಇಲ್ಲ ಎನ್ನುವುದು ಸ್ವಾರಸ್ಯದ ಸಂಗತಿಯಾಗಿದೆ. ಯಾಕೆಂದರೆ ವಚನಗಳನ್ನು
ಸಾಹಿತ್ಯ ಕೃತಿಗಳೆಂದೂ ವಚನಕಾರರನ್ನು ಕವಿ ಅಥವಾ ಸಾಹಿತಿಗಳೆಂದು ಭಾವಿಸಿದ, ಗುರುತಿಸಿದ ಹಾಗೂ ಸ್ಮರಿಸಿದ ಯಾವೊಂದು ಉಲ್ಲೇಖವು ಆಧುನಿಕ ಪೂರ್ವ ಸಾಹಿತ್ಯ ಪರಂಪರೆಯಲ್ಲಿ ಕಂಡುಬರುವುದಿಲ್ಲ. ಅದರ ಬದಲು ವಚನಗಳನ್ನು ಶಾಸ್ತ್ರಗಳೆಂದೂ ಪವಿತ್ರವಾದ ಧಾರ್ಮಿಕ ಉಲ್ಲೇಖಗಳೆಂದೂ, ವಚನಕಾರರನ್ನು ಕೇವಲ ಶರಣರು, ಮಹಾನುಭಾವಿಗಳು, ದೈವಾಂಶ ಪುರುಷರು ಎಂದು ಭಾವಿಸಲಾಗಿದೆಯೇ ವಿನಃ ಸಾಹಿತ್ಯ, ಸಾಹಿತಿ ಪರಿಭಾಷೆಗಳಲ್ಲಿ ಗ್ರಹಿಸಿದ ದಾಖಲೆಗಳೇ ಇಲ್ಲ. ಇದಕ್ಕಿಂತ ಮಿಗಿಲಾಗಿ ವಚನಗಳನ್ನು ಬರೆದವರೂ ಕೂಡ ತಾವು ಒಂದು ಸಾಹಿತ್ಯ ಪರಂಪರೆಯ ಸಂದರ್ಭದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದಾಗಲಿ, ವಚನ ರಚನೆಯ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆಗಳನ್ನು ನೀಡುತ್ತಿದ್ದೇವೆ ಎಂದಾಗಲಿ ಎಂದೂ ಭಾವಿಸಿರಲಿಲ್ಲ ಎಂಬುದನ್ನು ನೆನೆದರೆ ವಚನ ನಿರ್ಮಿತಿ ನಿಜವಾದ ಸಾಹಿತ್ಯೇತರ ನಿಲುವಿನಲ್ಲಿ ಹುಟ್ಟಿಕೊಂಡ ಒಂದು ವಿಶಿಷ್ಟ ಪ್ರಕಾರವಾಗಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಆದರೆ ಕನ್ನಡ ಭಾಷೆಯ ಸಂದರ್ಭದಲ್ಲಿ ರೂಪುಗೊಂಡ ಈ ವಚನಗಳು ಅತ್ಯಪೂರ್ವವಾದ ರೀತಿಯ ಅಭಿವ್ಯಕ್ತಿ ಪ್ರಕಾರಗಳಾಗಿ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆಗಳಾಗಿರುವುದಂತೂ ನಿಶ್ಚಯವಾದ ಸಂಗತಿಯಾಗಿದೆ. ಮತ್ತು ಈ ಬಗೆಯ ಅಭಿವ್ಯಕ್ತಿ ಕ್ರಮ ಆವರೆಗೂ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿಯೇ ಇರಲಿಲ್ಲವೆಂಬುದು ಮಾತ್ರವಲ್ಲ, ಜಗತ್ತಿನ ಸಾಹಿತ್ಯದಲ್ಲಿಯೇ ಇವುಗಳನ್ನು ಹೋಲುವ ರೂಪಗಳು ತೀರಾ ವಿರಳ. ವಚನಗಳೆಂಬ ವಿಶಿಷ್ಟ ಅಭಿವ್ಯಕ್ತಿಗೆ ಕಾರಣವಾದ ಈ ಚಳುವಳಿ ಮೂಲತಃ ಒಂದು ಸಾಮೂಹಿಕ ವೈಚಾರಿಕ ಚಳುವಳಿಯಾಗಿದೆ. ಅಂದಿನ ಸಮಾಜದ ವಿವಿಧ ಸ್ತರಗಳಿಂದ ವಿವಿಧ ವೃತ್ತಿಗಳಲ್ಲಿ ನಿರತರಾದ ಸಾಮಾನ್ಯ ಜನರು ಬಸವಣ್ಣನವರ ವ್ಯಕ್ತಿ ಕೇಂದ್ರದಲ್ಲಿ ಸಂಘಟಿತರಾಗಿ ತಮ್ಮ ಪರಿಸರವನ್ನು, ಪರಂಪರೆಯನ್ನು ಕುರಿತು ಪ್ರಶ್ನೆ ಮಾಡುತ್ತಾ ವೈಚಾರಿಕ ಸಂವಾದದಲ್ಲಿ ತೊಡಗಿದ್ದು ಈ ಚಳುವಳಿಯ ವೈಶಿಷ್ಟ್ಯವಾಗಿದೆ. ಮತ್ತು ಈ ಬಗೆಯ ಚರ್ಚೆಯಲ್ಲಿ ತೊಡಗಲು ವೇದ ಶಾಸ್ತ್ರಾದಿಗಳ ಪಾಂಡಿತ್ಯವಿರಬೇಕಾಗಿಲ್ಲ. ಶ್ರೇಷ್ಠವಾದ ಕುಲದಲ್ಲಿ ಹುಟ್ಟಿರಬೇಕಾಗಿಲ್ಲ. ಗಂಡೆನ್ನದೆ, ಹೆಣ್ಣೆನ್ನದೆ, ಕಲಿತವರೆನ್ನದೆ, ಕಲಿಯದವರು ಎನ್ನದೆ ಎಲ್ಲರೂ ಆತ್ಮ ಪ್ರತ್ಯಯವಿರುವ ಮತ್ತು ವಿಚಾರ ಮಾಡಲು ಸಮರ್ಥರಾದ ಯಾರು ಬೇಕಾದರೂ ಇಲ್ಲಿ ಪಾಲುಗೊಳ್ಳಲು ಸಾಧ್ಯ ಎಂಬ ಧೈರ್ಯವೇ ಈ ಸಂಘಟನೆಯ ಜೀವಾಳವಾಗಿದೆ. ಇದರಿಂದಾಗಿ ಈ ಜನ ಪರಂಪರಾಗತವಾದ ಈ ದೇಶದ ವೈಚಾರಿಕತೆಯನ್ನು, ಬದುಕನ್ನು ನಿಯಂತ್ರಿಸುತ್ತಿದ್ದ ವೇದ, ಶಾಸ್ತ್ರ, ಪುರಾಣ, ಆಗಮ ಪರಂಪರೆಗಳನ್ನು ನಿರಾಕರಿಸುವುದನ್ನು ಮೊದಲ ಹೆಜ್ಜೆಯನ್ನಾಗಿ ಕೈಗೊಂಡರು. ಯಾಕೆಂದರೆ ವೇದ, ಶಾಸ್ತ್ರ, ಪುರಾಣ, ಆಗಮಗಳೇ ಸಾಮಾಜಿಕ ತರತಮಗಳನ್ನು ಸುಭದ್ರವಾಗಿ ಉಳಿಸುವ, ಚಾತುರ್ವರ್ಣ್ಯವನ್ನು ಪ್ರತಿಪಾದಿಸುವ ಪ್ರಬಲ ಮಾಧ್ಯಮಗಳು ಎಂಬುದನ್ನು ಅವರು ಅನುಭವದಿಂದ ಕಂಡುಕೊಂಡವರಾಗಿದ್ದರು. ಹಾಗೆಯೇ ರಾಮಾಯಣ ಮಹಾಭಾರತಗಳನ್ನು ಓದಿಕೊಳ್ಳುವುದೇ ವಿದ್ಯೆ ಎಂದು ಪರಿಗಣಿತವಾದ ಸಂದರ್ಭದಲ್ಲಿ ಮನುಷ್ಯನಾದವನು ಅವುಗಳನ್ನು ಓದಿಕೊಳ್ಳದೆಯೇ ವಿಚಾರವಂತನಾಗಿ ಬದುಕಲು ಸಾಧ್ಯ ಎಂಬ ನಿಲುವನ್ನು ಪ್ರತಿಪಾದಿಸಿದರು. ಹೀಗೆ ಈ ದೇಶದ ಮಹತ್ ಪರಂಪರೆ ಎಂದು ಯಾವುದನ್ನು ಕರೆಯುತ್ತಾರೋ ಆ ವೇದ, ಶಾಸ್ತ್ರ, ಪುರಾಣ, ಆಗಮ, ಮಹಾ ಕಾವ್ಯ ಪರಂಪರೆಯನ್ನೇ ವಚನಕಾರರು ನಿರಾಕರಿಸುವುದರ ಮೂಲಕ
ವೈದಿಕ ಸಂಪ್ರದಾಯದ ಬಗ್ಗೆ ತಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡುತ್ತಾರೆ. ಮತ್ತು ಪ್ರಸ್ತುತ ಪ್ರತಿಭಟನೆ ವಚನ ಸಾಹಿತ್ಯದ ಒಂದು ಮುಖ್ಯ ಧೋರಣೆ ಮಾತ್ರವಲ್ಲ, ಮುಂದಿನ ವೀರಶೈವ ಸಾಹಿತ್ಯದ ಪ್ರಧಾನ ಲಕ್ಷಣವೂ ಆಗಿದೆ. ಈ ಕಾರಣದಿಂದ ವೀರಶೈವ ಕವಿಗಳು ಯಾರೂ ರಾಮಾಯಣ ಮಹಾಭಾರತಾದಿಗಳಿಂದ ಯಾವ ವಸ್ತುವನ್ನೂ ತೆಗೆದುಕೊಳ್ಳದೆ ಶಿವನನ್ನೂ ಶಿವಭಕ್ತರನ್ನೂ ತಮ್ಮ ಕಾವ್ಯದ ವಸ್ತುಗಳನ್ನಾಗಿ ಮಾಡಿಕೊಂಡರು. ಮತ್ತು ಶಿವಭಕ್ತರನ್ನು ಕುರಿತ ನಿರ್ವಹಣೆಯಲ್ಲಿ ಪ್ರಾಚೀನರಾದ 63 ಪುರಾತನರು ಹಾಗೆಯೇ ಬಸವಾದಿ ಶಿವಶರಣರು ಕನ್ನಡ ಕಾವ್ಯದ ನಾಯಕರಾಗುತ್ತಾ, ಐತಿಹಾಸಿಕ ಪೌರಾಣಿಕ ವೀರರ ಬದಲು ಈ ನೆಲದ ಸಾಮಾನ್ಯ ಜನರು ಅಸಾಮಾನ್ಯವಾಗಿ ಬದುಕಿದ ಕಥೆಯನ್ನು ಕಟ್ಟಿಕೊಡುವ ಪರಂಪರೆಯೊಂದು ಪ್ರಾರಂಭವಾಯಿತು.